ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಈ ಆಸ್ತಿ ನನಗೆ ಉಳಿಸ್ಕೊಳಕ್ಕೆ ಇರೋದು 2 ದಿನ. ಅಷ್ಟರೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯ್ತು. ಪೂರ್ಣಿ ನಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಪೂರ್ಣಿ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ದಾಳೆ. ಈ ಕ್ಷಣಕ್ಕೆ ನನ್ನ ಬಾಯಿಂದ ಬರ್ತಿರೋ ಒಂದೇ ಒಂದು ಮಾತಂದ್ರೆ ನಮ್ಮನ್ನ ಕ್ಷಮಿಸ್ಬಿಡು ಮಗಳೇ. ನನಗೋಸ್ಕರ ತಂದ್ಯಾ? ನಮ್ಮ ಅಪ್ಪ ಅಮ್ಮ ಬಂದು ನಿನ್ನನ್ನು ಮಗಳು ಅಂತ ಹೇಳಿದ ತಕ್ಷಣ ನೀನು ನನ್ನ ಅಕ್ಕ ಆಗ್ಬಿಡಲ್ಲ. ನಿನ್ನನ್ನು ಅಕ್ಕ ಅಂದ್ಕೊಂಡು ನಾನು ನಿನಗೆ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿಯಾ? ಎಷ್ಟೋ ವರ್ಷಗಳ ಹಿಂದೆ ನಮ್ಮಪ್ಪ ಬೇಡ ಅಂತ ಬೀದಿಗೆ ಬಿಸಾಕಿರೋ ಮಗು ನೀನು. ಇದ್ದಕ್ಕಿದ್ದಾಗೆ ನಿನ್ನ ಅಕ್ಕ ಅನ್ಕೋಬೇಕು ಅಂದರೆ ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ನೀನು ನನ್ನ ಅಕ್ಕ ಅಂತ ಕರೀದೇ ಇದ್ರೂ ಪರವಾಗಿಲ್ಲ. ಆದರೆ ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದು ಅನ್ನೋದು ಸತ್ಯ ತಾನೆ? ನೀನು ನಾನು ಒಡ ಹುಟ್ಟಿದವಳು, ನಾವಿಬ್ಬರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ತಂಗಿರು. ಈ ರಕ್ತ ಸಂಬಂಧನ ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಒಪ್ಪಿದ್ರೂ ಅಷ್ಟೇ, ಒಪ್ಪದೇ ಇದ್ರೂ ಅಷ್ಟೇ, ನೀನು ನನ್ನ ತಂಗಿನೇ. ಅಕ್ಕನಿಗೆ ತಂಗಿ ಆದವಳು ಮಗು ಇದ್ದ ಹಾಗೆ. ಮಕ್ಳು ಏನೇ ಅಂದರೂ ತಾಯಿ ಕೋಪ ಮಾಡಿಕೊಂಡು ಮಕ್ಕಳನ್ನ ದೂರ ಮಾಡ್ಕೊಳ್ಳಲ್ಲ. ನಾನು ಹಾಗೇನೆ. ನೀನು ನನಗೆ ಏನೇ ಅನ್ಬೋದು, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ದೂರ ಮಾಡ್ಕೊಳ್ಳಲ್ಲ. ಶಬಾಷ್, ಚೆನ್ನಾಗೇ ಮಾತಾಡ್ತೀಯ. ಇಂಥ ಮಾತುಗಳಿಗೆ ನಾನು ಮರಳಾಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇಷ್ಟು ದಿನ ನೀನೊಬ್ಳು ಅನಾಥೆ ಅನ್ನೋ ಕಾರಣಕ್ಕೆ ನಾನು ನಿನ್ನ ದ್ವೇಷ ಮಾಡಿದೆ. ಆದರೆ ಈಗ ನಮ್ಮ ಅಪ್ಪ ಅಮ್ಮನ ಪ್ರೀತಿನೇ ನನ್ನಿಂದ ಕಿತ್ಕೊಳ್ಳೋ ಮಟ್ಟಕ್ಕೆ ನೀನು ಬಂದಿದ್ಯಾ? ಇಲ್ಲ, ನಾನಿನ್ನ ಸುಮ್ಮನೆ ಇರಲ್ಲ. ನಾವಿಬ್ಬರು ಒಂದೇ ಮನೆ ಸೊಸೆಂದ್ರು, ಅಕ್ಕ ತಂಗಿರು ಒಂದೇ ಮನೆ ಸೇರಿದ್ದಾರೆ ಅನ್ನೋ ಮಾತು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ. ಈ ಮನೆ ಭಾಗ ಆಗಬೇಕು, ನಾನು ನೀನು ದೂರ ಆಗಬೇಕು. ನಾನು ಅಭಿನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಈ ಮನೆನ ಒಡೆದೇ ಹೊಡಿತೀನಿ. ನಿನಗೆ ಯಾಕಿಂತ ಕೆಟ್ಟ ಆಲೋಚನೆಗಳು ಬರ್ತಿದೆಯೋ ನನಗಂತೂ ಗೊತ್ತಿಲ್ಲ. ಸರಿ, ನೀನೇನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು. ನಿನ್ನ ಅಕ್ಕನಾಗಿ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡ್ತೀನಿ. ನಾನು ಈ ಮನೆ ಸೊಸೆ. ಯಾವುದೇ ಕಾರಣಕ್ಕೂ ಈ ಮನೆ ಒಡೆಯೋದಕ್ಕೆ ನಾನು ಬಿಡಲ್ಲ. ಈ ಮನೆಗೆ ನಾನು ಸೊಸೆ ಮಾತ್ರ ಅಲ್ಲ, ನಿನಗೆ ಅಕ್ಕ. ನಿನಕ್ಕಿಂತ ಮೊದಲು ಹುಟ್ಟಿದೋಳು. ನಾನೇ ನಿನ್ನನ್ನು ಸರಿಯಾದ ದಾರಿಗೆ ತರ್ತೀನಿ. ಕೆಟ್ಟದ್ದು ಮಾಡಬೇಕು ಅಂದ್ಕೊಳ್ಳೋರಿಗೆ 100 ದಾರಿ ಇರ್ಬೋದು, ಆದರೆ ಕೆಟ್ಟವ್ರನ್ನ ತಿದ್ದಬೇಕು ಅಂದ್ಕೊಳ್ಳೋರಿಗೆ ಭಗವಂತ ಬೆನ್ನಿಂದೇ ಇರ್ತಾನೆ. ನೀನು ನನ್ನ ಸ್ವಂತ ತಂಗಿ ಅಂತ ಗೊತ್ತಾದಾಗಿಂದ ನಿನ್ನ ಮೇಲೆ ಪ್ರೀತಿ ಅಧಿಕಾರ ಎರಡೂ ಜಾಸ್ತಿ ಆಗಿದೆ. ನಾನು ನಿನ್ನನ್ನು ತಿದ್ತೀನಿ. ಸಮರ್ಥ್, ಬಾಯ್ಲಿ ಫೈಲ್ ಕೊಡಿ ಸರ್. ಸಮರ್ಥ್, ಅಮ್ಮನ ಹೆಸರಲ್ಲಿ ಕಂಪ್ನಿ ಮಾಡ್ತಿರೋದು ನಿನಗೆ ಗೊತ್ತು. ಇದು ಆ ಬಿಸ್ನೆಸ್ ಪ್ಲ್ಯಾನು. ಇದಕ್ಕೆ ನಿನ್ನ ಕಾಂಟ್ರಿಬ್ಯೂಷನು ಬೇಕು. ನೀನು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ನಾನು ಒಂದು ಸಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಂದು ಏನಾದರೂ ಸಜೆಷನ್ಗಳಿದ್ರೆ ಕೊಡು. ಅಭಿ ಸರ್ ಈ ಥರ ಎಲ್ಲ ನನಗೆ ಹೇಳ್ತಾರೆ, ಆದರೆ ಅಭಿ ನನಗೇನು ಇಂಪಾರ್ಟೆನ್ಸ್ ಸಿಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಾನೆ. ಅಣ್ಣ ತಮ್ಮಂದ್ರ ಮಧ್ಯೆ ಮತ್ತೆ ಮನಸ್ತಾಪ ಶುರು ಆಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ಸಮರ್?
ನಾನು ಹೇಳಿದ ಅರ್ಥ ಆಯ್ತಾ? ಈ ಬಿಗುಮಾನ ಎಲ್ಲ ಬೇಕಾಗಿಲ್ಲ. ನಿನಗೆ ಟ್ಯಾಲೆಂಟ್ ಇದೆ ಅಂತಾನೆ ಬ್ರೋ ಹೇಳ್ತಿರೋದು. ನಮ್ಮೆಲ್ಲರ ಉದ್ದೇಶ ಕಂಪ್ನಿ ಚೆನ್ನಾಗಾಗಬೇಕು ಅನ್ನೋದು. ಅದಕ್ಕೆ ನಾವೆಲ್ಲರೂ ನಮ್ಮ ಈಗೋ ಬಿಟ್ಟು ಕೆಲಸ ಮಾಡಬೇಕು. ನೀನು ಐಡಿಯಾಸ್ ಬೇಕು, ನೀನು ಇನ್ವಾಲ್ವ್ಮೆಂಟ್ ಬೇಕು ಅಂತ ಬ್ರೋ ಹೇಳ್ತಿದ್ದಾನೆ ಅಂದರೆ ನಿನಗೆ ಟ್ಯಾಲೆಂಟ್ ಇದೆ ಅಂತ ಅರ್ಥ. ಆದರೆ ನಾನು ಏನಿನ್ನೂ ರಾಗ ಎಳಿತಾ ಇದೆಯಾ? ಬಾಸ್ ಹೇಳಿದ್ಮೇಲೆ ಅದನ್ನು ಕೇಳೋದು ಎಂಪ್ಲಾಯಿ ಡ್ಯೂಟಿ ಅಲ್ವಾ? ನಂದು ಪ್ಲ್ಯಾನ್ ಕೇಳಿಸ್ಕೊ. ಸಮರ್ಥ್ ಹೇಳ್ತಿರೋದು ಸರಿದೆ ಅನ್ಸುತ್ತೆ. ಸಮರ್ಥ್ ಹೇಳಿದಾಗೆ ಈ ಬ್ಲಾಕ್ನ ಚೇಂಜ್ ಮಾಡ್ಸೋಣ. ಸರ್, ನಾನು ಹೇಳಿದೆ ಅಂತ ನಿಂತ ದೊಡ್ಡ ತೀರ್ಮಾನ ತಗೋಬಿಡಿ. ಒಂದ್ಸತಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ. ಸರಿಯಾಗಿದೆ ಅಂತ ನಮಗನ್ಸಿದ ಮೇಲೆ ನಾವು ಆ ತೀರ್ಮಾನ ತೊಗೊಳ್ಳೋದು. ಸುಮ್ಮನೆ ಬಿಲ್ಡಪ್ ಎಲ್ಲ ತೊಗೋಬೇಡ. ನಾವು ಹೇಳಿದ ಮಾತನ್ನ ನೀನು ಕೇಳಬೇಕಷ್ಟೆ. ನಾನೇನು ಬಿಲ್ಡಪ್ ತಗೋತಾ ಇಲ್ಲ. ಕೆಲ್ಸಕ್ಕಿದ್ದೀನಿ ಅಂದ ಮಾತ್ರಕ್ಕೆ ಹೇಳಿದ್ನೆಲ್ಲ ಕೇಳೋಕ್ಕಾಗಲ್ಲ. ಸರಿ ಸರಿ, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಇದಿಷ್ಟನ್ನ ಫೈನಲ್ ಮಾಡೋಣ. ಸರ್, ಏನೇ ಚೇಂಜಸ್ ಇದ್ದರೆ ನಾನು ನಿಮ್ಗೆ ತಿಳಿಸ್ತೀನಿ. ಸರಿ ಸರ್, ಹೊರಡ್ತೀನಿ. ಬೆಳಿಗ್ಗೆ ನಾನು ತುಳಸಿಯವ್ರಿಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಏನೂ ಹೇಳಲೇ ಇಲ್ಲ. ಮುಂಚೆ ಎಲ್ಲ ಬರೀ ಥ್ಯಾಂಕ್ಸ್ ಹೇಳಿದ್ರೇ ಹಾರಾಡ್ತಿದ್ದೆ. ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಯಿತು. ಅವ್ರು ನನಗೆ ಹೇಗೆ ತಾಯಿನೋ ನಿಮಗೂ ಹಾಗೆ ತಾಯಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅಷ್ಟೇ ಸಾಕು ನನಗೆ. ಅವ್ರು ಯಾವಾಗಲೂ ಖುಷಿಯಾಗೆ ನಗ್ನಗ್ತಾ ಇರಬೇಕು. ಅದು ನನಗೂ ಗೊತ್ತು. ನಿನ್ನಿಂದ ಹೇಳಿಸ್ಕೊಂಡು ನಾನು ಅವ್ರನ್ನ ನೋಡ್ಕೋಬೇಕಾಗಿಲ್ಲ. ಈಗ ನೀವಿಬ್ಬರು ಸುಮ್ಮನೆ ಇರ್ತೀರೋ ಇಲ್ವೋ? ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ವಿಷಯಕ್ಕೂ ಜಗಳ ಆಡ್ತಿರಲ್ಲ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರೂ ಜವಾಬ್ದಾರಿ. ತಾಯಿ ಪ್ರೀತಿ ಕೊಟ್ಟವ್ರನ್ನ ದೇವ್ರ ಹಾಗೆ ಕಾಣ್ತಿದ್ದೀವಿ. ಅವ್ರ ಸಂತೋಷನೇ ನಮ್ಮ ಸಂತೋಷ ಅಂದ್ಕೊಂಡಿದ್ದೀವಿ. ಅವ್ರು ಚೆನ್ನಾಗಿರ್ಬೇಕು. ಸಮರ್ಥ್ ಹೇಳ್ದಾಗೆ ಅಮ್ಮ ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು. ಇರ್ತಾರೆ. ಇಷ್ಟೊತ್ತಾದರೂ ಸರ್ವರ್ ಡೌನ್ ಇರುತ್ತಾ? ವಾರಕ್ಕೊಂದ್ಸಲ ದುಡ್ಡು ಬಂದರೆ ಪರವಾಗಿಲ್ಲ ಅಂತ ಮ್ಯಾನೇಜರ್ಗೇನೋ ಹೇಳ್ಬಿಟ್ಟೆ. ಹೇಳಬಾರ್ದಾಗಿತ್ತು. ಪ್ರತಿದಿನ ಅಕೌಂಟಿಗೆ ದುಡ್ಡು ಬಂದು ಟಣ್ ಟಣ್ ಅಂತ ಬೀಳ್ತಿದ್ರೆ ಏನೋ ಒಂಥರ ಖುಷಿ ಇರೋದು. ಏನು ಮಾಡೋದು? ಇರಲಿ, ಮ್ಯಾನೇಜರ್ಗೊಂದ್ಸಲ ಫೋನ್ ಮಾಡೇ ಬಿಡ್ತೀನಿ. ಅಯ್ಯೋ, ಇದೇನಿದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ, ಇದೇನು ಗ್ರೂಪಲ್ಲಿ ಇಷ್ಟೊಂದು ಮೆಸೇಜು? ಅಯ್ಯೋ, ಯಾರಿಗೂ ದುಡ್ಡೇ ಬರ್ತಿಲ್ಲ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಅಯ್ಯೋ ಭಗವಂತ, ಏನಾಯ್ತಪ್ಪ? ಅಯ್ಯೋ, ಅಯ್ಯೋ, ಏನು ಮಾಡೋದೀಗ? ಇಲ್ಲ ಇಲ್ಲ ಇಲ್ಲ, ಕೋಲ್ ಕೋಲ್ ಕೋಲ್, ಜಗನ್ನಾಥ ಕೋಲ್. ಅಯ್ಯೋ, ದುಡ್ಡು ಬರ್ತಾ ಇಲ್ಲ, ಏನಪ್ಪ ಮಾಡೋದು? ಕೂಲ್ ಕೂಲ್, ಹೆಂಗಪ್ಪ ಕೂಲ್ ಆಗಿರೋದು? ಏನು ಮಾಡೋದು? ದುಡ್ಡು ಬರದೆ ಹೋದ್ರೆ? ಬರುತ್ತೆ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಬರುತ್ತೆ. ಅದರ ಮ್ಯಾನೇಜರ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ. ಯಾವತ್ತೂ ಅವ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೋನೇ ಅಲ್ಲ. ಆದ್ರೆ ಈಗ ಜಗನ್ನಾಥ, ಯೋಚನೆ ಮಾಡಬೇಡ,
ನಿನ್ ದುಡ್ಡು ಎಲ್ಲೂ ಹೋಗಲ್ಲ, ಬರತ್ತೆ. ಕೋಟ್ಯಾಧೀಶ್ವರ ಆಗ್ತೀಯ ನೀನು. ಏನು ಕೋಟ್ಯಾಧೀಶ್ವರನು. ಮಾವ ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಓಡಾಡ್ತಿದ್ದೀರಾ? ಏನಿಲ್ಲಮ್ಮ, ಮತ್ತೇನೋ ಊಟ ಮಾಡಿದ್ನಲ್ಲ, ಅರ್ಗಿಲ್ಲ, ಅದಕ್ಕೆ ನಡ್ಕೊಂಡು ಅರಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓ, ಊಟ ಅರ್ಗಿಲ್ವೋ? ನಾನೀಗ ನಿಮ್ಮನ್ನ ಊಟ ಕರೆಯೋಣ ಅಂತಾನೆ ಬಂದೆ. ಸರಿ ನಡಿ, ಬರ್ತೀನಿ. ಇನ್ನೊಂದು ವಿಷಯ, ನೀವು ಕೆಲ್ಸಕ್ಕೆ ಸೇರಿದ್ದೀರಲ್ಲ, ಆ ಕಂಪ್ನಿ ಹತ್ರ ನಾನು ನಾಳೆ ಬರ್ತೀನಿ. ನೋಡೋಣ ಅದೆಂಥ ಕಂಪ್ನಿ, ನೀವು ಹೇಗೆ ಕೆಲಸ ಮಾಡ್ತಿದ್ದೀರಾ ಅಂತ. ನೀನ್ ಯಾಕಮ್ಮ ಬರ್ಬೇಕಲ್ಲಿಗೆ? ಓ, ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತ ನೀನೇನು ನೋಡೋದು? ಓಹೋ, ನಾನು ನಿನಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ಬಿಡ್ತೀನಿ ಅನ್ನೋ ಡೌಟಾ ನಿನಗೆ? ಏನು ಬೇಕಾಗಿಲ್ಲ, ನೀನೇನಲ್ಲಿ ಬರೋದು ಬೇಡ. ಯಾಕೆ? ನಾನು ಯಾಕೆ ಬರಬಾರ್ದು? ಓ, ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತನಾ? ಬಣ್ಣನ? ಯಾವ ಬಣ್ಣ? ಅದು ಏನಮ್ಮ ಮಾತಾಡ್ತಿದ್ಯಾ ನೀನು? ನೀವಿವತ್ತು ರೋಡಲ್ಲೆಲ್ಲ ಹೋಗೋರ್ನೆಲ್ಲ ಮಾತಾಡಿಸ್ತಿದ್ರಲ್ಲ, ಅದನ್ನ ನಾನು ನೋಡಿದ್ದೀನಿ. ಅಂದ್ರೆ ಇವಳಿಗೇನಾದ್ರೂ ವಿಷಯ ಗೊತ್ತಾಗೋಯ್ತಾ? ನಿಜ ಹೇಳಿ ಮಾವ, ನೀವೇನ್ ಮಾಡ್ತಿದ್ದೀರಾ? ದಾರಿಲಿ ಹೋಗೋ ಬರೋರ್ ಜೊತೆ ನಿಮ್ದೇನ್ ಮಾತು? ಸಾವಿರ ಇರುತ್ತಮ್ಮ, ಸಾವಿರ ಇರುತ್ತೆ ಮಾತು. ನೋಡು, ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ತುರಿಯೋದ್ರ ಕಡೆ ಗಮನ ಕೊಡು. ಈ ಮನೆ ಮೇಲೆ ಸಾಲ ಮಾಡಿದ್ದೀರಲ್ಲ, ಮೊದಲು ಅದನ್ನು ತೀರ್ಸೋದ್ರ ಕಡೆ ಯೋಚನೆ ಮಾಡಿ. ಆಮೇಲೆ ನೋಡೋಣ, ನನ್ನ ಹಿಂದೆ ಬೀದಿ ಅಲ್ವಿ ಅಂತೆ. ಮನೇಲಿರೋ ತಪ್ಪಿಗೆ ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇರೆ ಕೊಡ್ಬೇಕು. ನಂದಿಲ್ಲಿ ಅರಿತಾ ಇದೆ ಚಲ್ಟ, ಇವಳದ್ ಬೇರೆ. ಶಾರ್ವರಿ ಅವರೇ, ಏನಾಯ್ತು? ಏನಿಲ್ಲ, ತಲೆನೋವು. ಹೌದಾ? ಕಾಫಿ ಏನಾದರೂ ಮಾಡಿಕೊಡ್ಲಾ? ಶಾರ್ವರಿ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಕಾಫಿ ಏನಾದ್ರು ತಂದ್ಕೊಡ್ಲಾ? ಕಾಫಿನಾ? ನೀವು ನನಗೆ ತಂದ್ಕೊಡೋದಾ? ಬೇಡ ಬೇಡ, ನೀವು ಈ ಮನೆ ದೊಡ್ಡ ಸೊಸೆ, ನಿಮ್ಮ ಹತ್ರ ನಾನು ಸೇವೆ ಮಾಡಿಸ್ಕೊಳ್ಳೋದಾ? ಅದೆಲ್ಲ ಸರಿ ಇರಲ್ಲ. ದೊಡ್ಡ ಸೊಸೆನಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಶಾರ್ವರಿ ಅವರೇ? ನಾನು ಯಾವತ್ತೂ ಆ ರೀತಿಯೆಲ್ಲ ಅನ್ಕೊಂಡಿಲ್ಲ. ಈ ಮನೆಗೆ ನಾವಿಬ್ರು ಸೊಸೆ ಅಂದ್ರು ಅಂದಮೇಲೆ ನಾವಿಬ್ರು ಅಕ್ಕ ತಂಗಿಯರ ಹಾಗೆ ತಾನೆ? ಈಗ ನೋಡಿ, ಪೂರ್ಣಿ ದೀಪಿಕಾ ಇಬ್ರು ಈ ಮನೆ ಸೊಸೆ ಅಂದ್ರೆ ದೇವರ ನಿರ್ಣಯ ಹೇಗಿದೆ ನೋಡಿ. ಅವರಿಬ್ರು ನಿಜವಾಗ್ಲೂ ಅಕ್ಕ ತಂಗಿ ಅಂದ್ರೆ, ಅವರಿಬ್ರು ಹಾಗೆ ನಾವು ರಕ್ತ ಸಂಬಂಧಿಗಳಲ್ಲದೆ ಇದ್ರು ಮನಸ್ಫೂರ್ತಿಯಾಗಿ ನಾವಿಬ್ರು ಅಕ್ಕ ತಂಗಿಯರು ಅಂತ ನಾನು ಒಪ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಾನು ನಿಮ್ಮ ಸೇವೆ ಮಾಡಿದ್ರೆ ತಪ್ಪೇನಿದೆ? ಅಷ್ಟಕ್ಕೂ ಅದನ್ನು ಸೇವೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಅಕ್ಕನಾಗಿ ನಾನು ನಿಮ್ಮ ಕಾಳಜಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅಕ್ಕ? ಇವಳನ್ನ ನಾನು ಅಕ್ಕ ಅಂದ್ಕೋಬೇಕಾ? ಈ ಮನೆಯಿಂದ, ಮಾಧವನಿಂದ ನನ್ನ ಅಕ್ಕ ಎಷ್ಟು ನೋವು ಅನುಭವಿಸಿದಾಳೆ, ನನ್ನಿಂದ ದೂರ ಆಗಿದ್ದಾಳೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಾನೆ ನಾನು ಈ ಮನೇನ ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಿನ್ನನ್ನು ಅಕ್ಕ ಅಂದ್ಕೋಬೇಕಾ? ಶಾರ್ವರಿ ಅವರೇ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ? ನನ್ನ ಅಕ್ಕ ಅಂತ ಒಪ್ಕೊಳ್ಳೋಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ವಾ? ಹಾಗೇನಿಲ್ಲ, ನೀವು ಹೇಳಿದ ನಿಜಾನೇ. ಈ ಮನೆ ಬಗ್ಗೆ ನಮ್ಮಿಬ್ಬರಿಗೂ ಪ್ರೀತಿ ಇದೆ. ಈ ಮನೆಗೆ ನಾವಿಬ್ಬರು ಸೊಸೆಯಂದ್ರು ಅಂದಮೇಲೆ ಈ ಮನೆ ಬಗ್ಗೆ ಕಾಳಜಿ ಮಾಡಬೇಕಾಗಿರೋದು
ನಮ್ಮಿಬ್ಬರ ಕರ್ತವ್ಯ. ನೀವು ನನ್ನನ್ನು ಹೇಗೆ ನೋಡ್ಕೋಬೇಕು ಅಂತ ಅಂದ್ಕೋತಿದ್ದೀರೋ ಹಾಗೆ ನಾನು ನಿಮ್ಮನ್ನು ನೋಡ್ಕೋತೀನಿ. ತುಂಬ ಚೆನ್ನಾಗಿ ನೋಡ್ಕೋತೀನಿ. ಸರಿ, ಹಾಗಾದರೆ ಈ ಕಾಫಿ ತರಲ? ಬೇಡ, ಸದ್ಯಕ್ಕೇನು ಬೇಡ. ಏನಾದರೂ ಬೇಕಿದ್ರೆ ಕೇಳ್ತೀನಿ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಏನಿದ್ರು ಬೇಕಿದ್ರೆ ಕೂಗಿ. ಅಪ್ಪ ಅಮ್ಮ ಇಲ್ದಿರೋ ನನಗೆ ಅಕ್ಕನೇ ಪ್ರಪಂಚ ಆಗಿದ್ಲು. ಆ ಮಾಧವನಿಂದ ನನ್ನ ಅಕ್ಕನ್ನ ಕಳ್ಕೊಂಡು ನಾನು ಅನಾಥೆ ಆದೆ. ಆ ಮಾಧವನ್ನಾಗಲಿ ನಿನ್ನನ್ನಾಗಲಿ ಈ ಮನೇನಾಗಲಿ ನಾನು ನೆಮ್ಮದಿಯಾಗಿ ಬಿಡಲ್ಲ. ನೀವೆಲ್ಲರೂ ನರಳಿ ಸಾಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಕ್ಕನ ಆತ್ಮಕ್ಕೆ ಶಾಂತಿ ಇಲ್ಲ. ಇದು ನನಗೋಸ್ಕರ ನನ್ನ ಮಗ ತಂದುಕೊಟ್ಟಿರೋ ಮೊದಲನೇ ಉಡುಗೊರೆ. ಇದು ನಾನು ಉಸಿರೋರ್ಗೂ ನಾನು ಮರೆಯಲ್ಲ. ಏನು ತುಳಸಿಯವರೇ, ಇಷ್ಟೊಂದು ಹಸಿರು ಬಳೆಗಳು? ಏನು ಬಸರಿ ಬೈಕೆ ಅಂತ ತರಿಸ್ಕೊಂಡ್ರ? ಬೈಕೇನೆ, ಆದರೆ ಇದನ್ನು ನಾನು ತರಿಸ್ಕೊಳ್ಳಿಲ್ಲ, ನನ್ನ ಮಗ ತಂದುಕೊಟ್ಟ. ಪರವಾಗಿಲ್ವೇ, ಅವಿ ನಿಮಗೆ ದಿನಕ್ಕೊಂದು ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತ ಆಯಿತು. ಇಲ್ಲ, ಇದು ಅವಿ ತಂದಿದ್ದಲ್ಲ. ಹೋ, ಸಮರ್ಥ್ ತಂದಿದ್ದ? ಅವನಿಗೆ ನಿಮಗೆ ಹಸಿರು ಗಾಜಿನ ಬಳೆಗಳು ಇಷ್ಟ ಅಂತ ಗೊತ್ತಿದೆ ಅಲ್ವಾ? ನೋಡಿ, ನಿಮ್ಗೆ ಇಷ್ಟ ಇರೋದು ನಾನು ತಂದ್ಕೊಡೋಕ್ಕಾಗದಿದ್ರೂ ಮಕ್ಕಳು ತಂದು ಕೊಟ್ಟಿದ್ದಾರೆ. ಇದು ಪಾಪು ತಂದಿದ್ದಲ್ಲ, ಅಭಿ ತಂದಿದ್ದು. ತುಳಸಿಯವರೇ, ಏನು ಹೇಳ್ತಿದ್ದೀರಾ ನೀವು? ಈ ಬಳೆಗಳನ್ನು? ಹೌದು, ಅಭಿನೇ ತಂದ್ಕೊಟ್ಟಿದ್ದು. ನಂಗೆ ನಂಬೋಕೆ ಆಗ್ತಿಲ್ಲ ತುಳಸಿಯವರೇ. ಅಭಿ ನಿಮಗೆ ಗಿಫ್ಟ್ ತಂದು ಕೊಟ್ನಾ? ಅದು ಈ ಹಸಿರು ಗಾಜಿನ ಬಳೆಗಳನ್ನ? ಅಭಿ ಇಷ್ಟೊಂದು ಬದಲಾಗಿದ್ದಾನ? ಹೌದು, ಅವನು ಬದಲಾಗಿದ್ದಾನೆ. ಇತ್ತೀಚೆಗೆ ಅವನು ಆಡ್ತಿರೋ ಮಾತು, ಅವನು ನನ್ನ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ, ಅವನ ಕಣ್ಣಲ್ಲಿರೋ ಪ್ರೀತಿ, ಇದೆಲ್ಲ ಹೇಳ್ತಾ ಇದೆ ಅವನು ತುಂಬ ಬದಲಾಗಿದ್ದಾನೆ ಅಂತ. ಅವನು ಚಿಕ್ಕಂದಿಂದನೂ ಹಾಗೇನೆ, ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಎಲ್ಲರ ಜೊತೆನೂ ಜಗಳ ಮಾಡ್ಕೋತಿದ್ದ. ತುಂಬ ಮುಂಗೋಪ, ಯಾರನ್ನೂ ಹಚ್ಕೋತಿರ್ಲಿಲ್ಲ. ಆದರೆ ಯಾರನ್ನಾದರೂ ಹಚ್ಕೊಂಡ್ರೆ ಅವ್ರನ್ನ ತುಂಬ ಪ್ರೀತಿಸ್ತಿದ್ದ. ಅವನು ನಿಮ್ಮನ್ನ ತನಗೆ ಗೊತ್ತಿಲ್ಲದಿರೋ ಹಾಗೆ ತಾಯಿ ಅಂತ ಒಪ್ಕೋತಾ ಇದ್ದಾನೆ. ಇನ್ನೇನು ಅಮ್ಮ ಅಂತ ಕರಿಬೇಕಷ್ಟೆ. ಹೌದು, ಆ ಕ್ಷಣ ದೂರ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಬಳೆಗಳು ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿದೆ ಅಂತಾಯಿತು. ನೀವು ಸ್ಕೂಲ್ಗೆ ಹೋಗ್ತಾ ಇದ್ದಾಗಲೂ ಏನೋ ಈ ಹಸಿರು ಗಾಜಿನ ಬಳೆಗಳ ಮೇಲೆ ಒಂದು ಹಾಡು ಆಡ್ತಾ ಇದ್ರಿ ಅಂತ ಹೇಳಿದ ನೆನಪು. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೋಸ್ಕರ ಮತ್ತೆ ಅದನ್ನು ಹಾಡ್ಬೋದಾ? ಈಗ ಹಾಡೋದಾ? ಇಲ್ಲ ಮಾಧವರೇ, ಅದು ತುಂಬ ಹಿಂದೆ, ನನಗೀಗ ಅಭ್ಯಾಸ ತಪ್ಪೋಗಿದೆ. ಹಾಗಂದರೆ ನಂಬ್ತೀನ? ನಿಮ್ಮೊಳಗೆ ಆ ಕಲಾ ಸರಸ್ವತಿನೇ ಮನೆ ಮಾಡಿದಾಳೆ ಅಂತ ನೀವು ಡಾನ್ಸ್ ಮಾಡಿದಾಗಲೇ ಗೊತ್ತಾಯಿತು. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ನಂಗೆ ಗೊತ್ತು. ನನಗೋಸ್ಕರ ಪ್ಲೀಸ್. ಹಾಡಿ.
ಇವತ್ತು ಬೇಡ, ಇನ್ನೊಂದು ದಿನ.